ಇವತ್ತು ನಾವು ಇಲಾಖೆಯವರು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಉನ್ನತ ಶಿಕ್ಷಣ ಇಲಾಖೆ ನಾವೊಂದು ಪ್ರಿಲಿಮಿನರಿ ಬ್ರೀಫಿಂಗ್ ತಗೋತಾ ಇದ್ದೀವಿ. ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳ ಸಮಯ ತಗೊಂಡು ಅವರಿಗೆ ಅದನ್ನು ವರದಿಯನ್ನು ಸಲ್ಲಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲ, ಈಗ ಮಧ್ಯಾಹ್ನ ಇದೆ. ಈಗ ಮಧ್ಯಾಹ್ನ ನಾವು ಎರಡು ಇಲಾಖೆಯವರು ನಾವು ಒಂದು ಪ್ರಿಲಿಮಿನರಿಯಾಗಿ ಅದನ್ನು ಏನಿದೆ ಅಂತಕ್ಕಂಥದ್ದನ್ನು ನಾವು ಅದನ್ನು ಪ್ರಿಲಿಮಿನರಿಯಾಗಿ ಸ್ವಲ್ಪ ಚರ್ಚೆ ಮಾಡಿ ನಂತರ ಮಾನ್ಯ ಮುಖ್ಯಮಂತ್ರಿಗಳ ಸಮಯ ತೆಗೆದುಕೊಳ್ತೀವಿ. ಬಹುಶಃ ನೋಡೋಣ, ಒಂದೆರಡು ದಿವಸದಲ್ಲಿ ಆಗ್ಬೋದು. ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ ಸಮಯ ಕೊಡ್ತಾರೆ ನೋಡಿ. ಈಗಾಗಲೇ ನೋಡಿ, ಇದು ಭಾಳ ನೋಡಿ, ಒಂದು ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ರಾಜ್ಯದಲ್ಲಿ 2021ರಲ್ಲಿ ಬರೀ ಅಂದಿನ ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ ಅದನ್ನು ಅನುಷ್ಠಾನ ಮಾಡಿದರು. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಅನುಷ್ಠಾನ ಆಗಿರಲಿಲ್ಲ NEP. ನಾವೀಗಾಗಲೇ ಕಳೆದ ವರ್ಷವೇ ಈಗ ಹೊಸ ಶಿಕ್ಷಣ ನೀತಿ ಅಂತೆ ಏನು ನಮಗೆ ಒಂದು ಇಂಟ್ರಿಮ್ ರಿಪೋರ್ಟ್ ಕೊಟ್ಟಿದ್ದರು, ಆ ರಿಪೋರ್ಟ್ ಅಂತೆ ಈಗಾಗಲೇ ನಾವು ಹೊಸ ಶಿಕ್ಷಣ ನೀತಿಯಂತೆ ಹೋದ ವರ್ಷವೇ ಈಗ ಪ್ರಾರಂಭ ಆಗಿದೆ. ಅದರಲ್ಲಿ ಯಾವುದೂ ಗೊಂದಲ ಇಲ್ಲ. ವಿಸ್ತೃತವಾದಂಥ ಶಾಲಾ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣದ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇನ್ನು ಹೊಸದಾಗಿ ಅವರು ಇನ್ನೂ ಭಾಳಷ್ಟು ವಿಚಾರಗಳು ಅದರಲ್ಲಿ ಸೇರ್ಪಡೆ ಮಾಡಿ ಅವರ ಒಂದು ಸಲಹೆಗಳನ್ನು ಕೊಡುವಂಥದ್ದಿದೆ. ಅದ್ರ ಬಗ್ಗೆ ಈ ಚರ್ಚೆ ಇದೆ ವಿನ ಯಾವುದೇ ರೀತಿ ಅನುಷ್ಠಾನದ ವಿಚಾರದಲ್ಲಿ ಈಗಾಗಲೇ ಕಳೆದ ವರ್ಷವೇ ಅನುಷ್ಠಾನ ಆಗಿರೋದ್ರಿಂದ ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಶಾಲಾ ಶಿಕ್ಷಣ ಹಂತದಲ್ಲಿ ಇನ್ನೂ ಕೂಡ ಈಗ ಅವರ ಏನಿವತ್ತು ರಾಜ್ಯ ಶಿಕ್ಷಣ ಆಯೋಗ ಏನು ಇವತ್ತು ನಾವು ಸ್ಥಾಪನೆ ಮಾಡಿದ್ವಿ, ಅವರ ಸಲಹೆಗಳು ಅವ್ರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮುಂದೆ ಅದನ್ನು ಯಾವ ರೀತಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಯೂನಿವರ್ಸಿಟಿಯಲ್ಲಿ ಸಿಬ್ಬಂದಿಗಳದ್ದು ಪ್ರಾಧ್ಯಾಪಕರದ್ದು ಸರ್ ಈಗ ಕೆಟಗರಿ ಸಮಿತಿ ಅದಕ್ಕೋಸ್ಕರ ಡಿಲೇ ಆಗ್ತಾ ಇತ್ತು. ಇಲ್ಲ ನೋಡಿ, ಈಗ ನಾನು ಹೇಳಿದ್ದು, ಈಗ ನಮ್ಮ ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಕಾಲೇಜ್ ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗೆ 2000 ಉದ್ಯೋಗ ಭರ್ತಿ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆಯೋಗದಲ್ಲಿ ಘೋಷಣೆ ಮಾಡಿದ್ದಾರೆ. ಈಗ ಇದು ಒಳ ಮೀಸಲಾತಿಯ ವಿಚಾರದಿಂದ ಯಾವುದೇ ಪ್ರಕ್ರಿಯೆಗಳು ಪ್ರಾರಂಭ ಆಗಿರಲಿಲ್ಲ. ಈಗ ಅದನ್ನು ನಾವು ಈಗ ವರದಿ ಆದಮೇಲೆ ಏನು ಇವತ್ತು ಒಂದು ಅಂಕಿ ಸಂಖ್ಯೆ ತೀರ್ಮಾನ ಆಗುತ್ತೆ, ಆದೇಶ ಆಗುತ್ತೆ, ಸರ್ಕಾರದ ಆದೇಶ, ಅದರಂತೆ ಮುಂದೆ ನಾವು ಕ್ರಮ ತೆಗೆದುಕೊಳ್ತೀವಿ. ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಉಪಸಮಿತಿ ಜೊತೆ ಇವತ್ತು ಉಪಸಮಿತಿ ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಏನಿದೆ, ಈಗ ಭಾಳಷ್ಟು ಆಳವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದರ ಅವಶ್ಯಕತೆ ಎಷ್ಟು, ಇವತ್ತು ಸ್ಯಾಂಕ್ಷನ್ ಪೋಸ್ಟು ಹಣಕಾಸು ಇಲಾಖೆಯ ಅನುಮತಿಯನ್ನು ಪಡ್ಕೊಂಡು ಏನೇನು ಸ್ಯಾಂಕ್ಷನ್ ಪೋಸ್ಟ್ ತಗೊಂಡು ವಿಶ್ವವಿದ್ಯಾಲಯಗಳಿಗೆ ತೊಗೊಂಡಿದ್ದಾರೆ, ಇಲ್ಲ ಅನುಮತಿ ಇಲ್ಲದಿರೋ ಅವರೇನು ತೆಗೆದುಕೊಂಡಿದ್ದಾರೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದೀವಿ. ನಾವು ಅದಕ್ಕೆ ಎಷ್ಟು ಉದ್ಯೋಗಗಳನ್ನು ಭರ್ತಿ ಮಾಡಬೇಕು ವಿಶ್ವವಿದ್ಯಾಲಯಗಳು ಅಂತಕ್ಕಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿದ್ದೀವಿ. ಅವರು ಕೂಡ ಅದಕ್ಕೆ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸುವಂಥ ಒಂದು ಕೆಲಸ ಮಾಡಿದ್ದಾರೆ. ಅದರಿಂದ ಈಗ ಅದು ನಾವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೊತೆ ಸಮಾಜ ಕಲ್ಯಾಣ ಇಲಾಖೆ ಜೊತೆ ಅದನ್ನು ಅವರ ಯಾವುದೇ ನಾವು ಸಂದರ್ಭದಲ್ಲಿ ನೇಮಕಾತಿ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ ಇವರೆಲ್ಲರ ಒಂದು ಅನುಮತಿ ಮತ್ತು ಅವರ ಒಂದು ಏನು ಸಲಹೆ ಸೂಚನೆಗಳ ಆಧಾರವಾಗಿ ನಾವು ಅದನ್ನು ಯಾವುದೇ ನೇಮಕಾತಿ ಪ್ರಕ್ರಿಯೆ ಮಾಡೋದು. ನಾವೇ ಏಕಾಏಕಿ ನಾವು ಮಾಡಲಿಕ್ಕೆ ಬರೋದಿಲ್ಲ. ಸಂಬಂಧಪಟ್ಟ ಇಲಾಖೆ ಬ್ಯಾಕ್ಲಾಗ್ ವಿಚಾರ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ನಾವು ಅದನ್ನು ಆ ಸಂಬಂಧಪಟ್ಟ ಇಲಾಖೆಯವರ ಗಮನಕ್ಕೆ ತಂದು ಅವರ ಅನುಮತಿ ಮೇರೆಗೆ ನಾವು ಯಾವುದೇ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡೋದು. ಇಲ್ಲ, ಇವತ್ತು ನಾವು ಇಲಾಖೆಯವರು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಉನ್ನತ ಶಿಕ್ಷಣ ಇಲಾಖೆ ನಾವೊಂದು ಪ್ರಿಲಿಮಿನರಿ ಬ್ರೀಫಿಂಗ್ ತಗೋತಾ ಇದ್ದೀವಿ. ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳ ಸಮಯ ತಗೊಂಡು ಅವರಿಗೆ ಅದನ್ನು ವರದಿಯನ್ನು ಸಲ್ಲಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲ, ಈಗ ಮಧ್ಯಾಹ್ನ ಇದೆ. ಈಗ ಮಧ್ಯಾಹ್ನ ನಾವು ಎರಡು ಇಲಾಖೆಯವರು ನಾವು ಒಂದು ಪ್ರಿಲಿಮಿನರಿಯಾಗಿ ಅದನ್ನು ಏನಿದೆ ಅಂತಕ್ಕಂಥದ್ದನ್ನು ನಾವು ಅದನ್ನು ಪ್ರಿಲಿಮಿನರಿಯಾಗಿ ಸ್ವಲ್ಪ ಚರ್ಚೆ ಮಾಡಿ ನಂತರ ಮಾನ್ಯ ಮುಖ್ಯಮಂತ್ರಿಗಳ ಸಮಯ ತೆಗೆದುಕೊಳ್ತೀವಿ. ಬಹುಶಃ ನೋಡೋಣ, ಒಂದೆರಡು ದಿವಸದಲ್ಲಿ ಆಗ್ಬೋದು. ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ ಸಮಯ ಕೊಡ್ತಾರೆ ನೋಡಿ. ಈಗಾಗಲೇ ನೋಡಿ, ಇದು ಭಾಳ ನೋಡಿ, ಒಂದು ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ರಾಜ್ಯದಲ್ಲಿ 2021ರಲ್ಲಿ ಬರೀ ಅಂದಿನ ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ ಅದನ್ನು ಅನುಷ್ಠಾನ ಮಾಡಿದರು. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಅನುಷ್ಠಾನ ಆಗಿರಲಿಲ್ಲ NEP. ನಾವೀಗಾಗಲೇ ಕಳೆದ ವರ್ಷವೇ ಈಗ ಹೊಸ ಶಿಕ್ಷಣ ನೀತಿ ಅಂತೆ ಏನು ನಮಗೆ ಒಂದು ಇಂಟ್ರಿಮ್ ರಿಪೋರ್ಟ್ ಕೊಟ್ಟಿದ್ದರು, ಆ ರಿಪೋರ್ಟ್ ಅಂತೆ ಈಗಾಗಲೇ ನಾವು ಹೊಸ ಶಿಕ್ಷಣ ನೀತಿಯಂತೆ ಹೋದ ವರ್ಷವೇ ಈಗ ಪ್ರಾರಂಭ ಆಗಿದೆ. ಅದರಲ್ಲಿ ಯಾವುದೂ ಗೊಂದಲ ಇಲ್ಲ. ವಿಸ್ತೃತವಾದಂಥ ಶಾಲಾ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣದ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇನ್ನು ಹೊಸದಾಗಿ ಅವರು ಇನ್ನೂ ಭಾಳಷ್ಟು ವಿಚಾರಗಳು ಅದರಲ್ಲಿ ಸೇರ್ಪಡೆ ಮಾಡಿ ಅವರ ಒಂದು ಸಲಹೆಗಳನ್ನು ಕೊಡುವಂಥದ್ದಿದೆ. ಅದ್ರ ಬಗ್ಗೆ ಈ ಚರ್ಚೆ ಇದೆ ವಿನ ಯಾವುದೇ ರೀತಿ ಅನುಷ್ಠಾನದ ವಿಚಾರದಲ್ಲಿ ಈಗಾಗಲೇ ಕಳೆದ ವರ್ಷವೇ ಅನುಷ್ಠಾನ ಆಗಿರೋದ್ರಿಂದ ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಶಾಲಾ ಶಿಕ್ಷಣ ಹಂತದಲ್ಲಿ ಇನ್ನೂ ಕೂಡ ಈಗ ಅವರ ಏನಿವತ್ತು
ರಾಜ್ಯ ಶಿಕ್ಷಣ ಆಯೋಗ ಏನು ಇವತ್ತು ನಾವು ಸ್ಥಾಪನೆ ಮಾಡಿದ್ವಿ ಅವರು ಏನು ಅವರ ಸಲಹೆಗಳು ಅವ್ರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮುಂದೆ ಅದನ್ನು ಯಾವ ರೀತಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಯೂನಿವರ್ಸಿಟಿಯಲ್ಲಿ ಸಿಬ್ಬಂದಿಗಳದ್ದು ಪ್ರಾಧ್ಯಾಪಕರದ್ದು ಸರ್ ಈಗ ಕೆಟಗರಿ ಸಮಿತಿ ಅದಕ್ಕೋಸ್ಕರ ಡಿಲೇ ಆಗ್ತಾ ಇತ್ತು. ಇಲ್ಲ ನೋಡಿ, ಈಗ ನಾನು ಹೇಳಿದ್ದು ಈಗ ನಮ್ಮ ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಕಾಲೇಜ್ ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗೆ 2,000 ಉದ್ಯೋಗ ಭರ್ತಿ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯದಲ್ಲಿ ಘೋಷಣೆ ಮಾಡಿದ್ದಾರೆ. ಈಗ ಇದು ಒಳ ಮೀಸಲಾತಿಯ ವಿಚಾರದಿಂದ ಯಾವುದೇ ಪ್ರಕ್ರಿಯೆಗಳು ಪ್ರಾರಂಭ ಆಗಿರಲಿಲ್ಲ. ಈಗ ಅದನ್ನು ನಾವು ಈಗ ವರದಿ ಆದಮೇಲೆ ಏನು ಇವತ್ತು ಒಂದು ಅಂಕಿ ಸಂಖ್ಯೆ ತೀರ್ಮಾನ ಆಗುತ್ತೆ, ಆದೇಶ ಆಗುತ್ತೆ, ಸರ್ಕಾರದ ಆದೇಶ, ಅದರಂತೆ ಮುಂದೆ ನಾವು ಕ್ರಮ ತೆಗೆದುಕೊಳ್ತೀವಿ. ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಉಪಸಮಿತಿ ಜೊತೆ ಇವತ್ತು ಉಪಸಮಿತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಏನಿದೆ ಈಗ ಭಾಳಷ್ಟು ಆಳವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದರ ಅವಶ್ಯಕತೆ ಎಷ್ಟು ಇವತ್ತು ಸ್ಯಾಂಕ್ಷನ್ ಪೋಸ್ಟ್ ಹಣಕಾಸು ಇಲಾಖೆಯ ಅನುಮತಿಯನ್ನು ಪಡ್ಕೊಂಡು ಏನೇನು ಸ್ಯಾಂಕ್ಷನ್ ಪೋಸ್ಟ್ ತಗೊಂಡು ವಿಶ್ವವಿದ್ಯಾಲಯಗಳಿಗೆ ತೊಗೊಂಡಿದ್ದಾರೆ, ಇಲ್ಲ ಅನುಮತಿ ಇಲ್ಲದಿರೋ ಅವರೇನು ತೆಗೆದುಕೊಂಡಿದ್ದಾರೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದೀವಿ. ನಾವು ಅದಕ್ಕೆ ಎಷ್ಟು ಉದ್ಯೋಗಗಳನ್ನು ಭರ್ತಿ ಮಾಡಬೇಕು ವಿಶ್ವವಿದ್ಯಾಲಯಗಳು ಅಂತಕ್ಕಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿದ್ದೀವಿ. ಅವರು ಕೂಡ ಅದಕ್ಕೆ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸುವಂಥ ಒಂದು ಕೆಲಸ ಮಾಡಿದ್ದಾರೆ. ಅದರಿಂದ ಈಗ ಅದು ನಾವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೊತೆ ಸಮಾಜ ಕಲ್ಯಾಣ ಇಲಾಖೆ ಜೊತೆ ಅದನ್ನು ಅವರ ಯಾವುದೇ ನಾವು ಸಂದರ್ಭದಲ್ಲಿ ನೇಮಕಾತಿ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ ಇವರೆಲ್ಲರ ಒಂದು ಅನುಮತಿ ಮತ್ತು ಅವರ ಒಂದು ಏನು ಸಲಹೆ ಸೂಚನೆಗಳ ಆಧಾರವಾಗಿ ನಾವು ಅದನ್ನು ಯಾವುದೇ ನೇಮಕಾತಿ ಪ್ರಕ್ರಿಯೆ ಮಾಡೋದು. ನಾವೇ ಏಕಾಏಕಿ ನಾವು ಮಾಡಲಿಕ್ಕೆ ಬರೋದಿಲ್ಲ. ಸಂಬಂಧಪಟ್ಟ ಇಲಾಖೆ ಬ್ಯಾಕ್ಲಾಗ್ ವಿಚಾರ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ನಾವು ಅದನ್ನು ಆ ಸಂಬಂಧಪಟ್ಟ ಇಲಾಖೆಯವರ ಗಮನಕ್ಕೆ ತಂದು ಅವರ ಅನುಮತಿ ಮೇರೆಗೆ ನಾವು ಯಾವುದೇ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡೋದು. ಇಲ್ಲ, ಇವತ್ತು ನಾವು ಇಲಾಖೆಯವರು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಉನ್ನತ ಶಿಕ್ಷಣ ಇಲಾಖೆ ನಾವೊಂದು ಪ್ರಿಲಿಮಿನರಿ ಬ್ರೀಫಿಂಗ್ ತೊಗೋತಾ ಇದ್ದೀವಿ. ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳ ಸಮಯ ತಗೊಂಡು ಅವರಿಗೆ ಅದನ್ನು ವರದಿಯನ್ನು ಸಲ್ಲಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲ, ಈಗ ಮಧ್ಯಾಹ್ನ ನಾವು 2 ಇಲಾಖೆಯವರು ನಾವು ಒಂದು ಪ್ರಿಲಿಮಿನರಿಯಾಗಿ ಅದನ್ನು ಏನಿದೆ ಅಂತಕ್ಕಂಥದ್ದನ್ನು ನಾವು ಅದನ್ನು ಪ್ರಿಲಿಮಿನರಿಯಾಗಿ ಸ್ವಲ್ಪ ಚರ್ಚೆ ಮಾಡಿ ನಂತರ ಮಾನ್ಯ ಮುಖ್ಯಮಂತ್ರಿಗಳ ಸಮಯ ತೆಗೆದುಕೊಳ್ತೀವಿ. ಬಹುಶಃ ನೋಡೋಣ, 1-2 ದಿವಸದಲ್ಲಿ ಆಗ್ಬೋದು. ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ ಸಮಯ ಕೊಡ್ತಾರೆ ಆಗ್ಬೋದು. ನೋಡಿ, ಈಗಾಗಲೇ ಇದು ಭಾಳ ನಾನು ನಿಮಗೆ ಪದೇ ಹೇಳ್ತಾ ಇದ್ದೀನಿ. ರಾಜ್ಯದಲ್ಲಿ 2021ರಲ್ಲಿ ಬರೀ ಅಂದಿನ ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ ಅದನ್ನು ಅನುಷ್ಠಾನ ಮಾಡಿದರು. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಅನುಷ್ಠಾನ ಆಗಿರಲಿಲ್ಲ NEP. ನಾವೀಗಾಗಲೇ ಕಳೆದ ವರ್ಷವೇ ಈಗ ಹೊಸ ಶಿಕ್ಷಣ ನೀತಿ ಅಂತೆ ಏನು ನಮಗೆ ಒಂದು ಇಂಟ್ರಿಮ್ ರಿಪೋರ್ಟ್ ಕೊಟ್ಟಿದ್ದರು, ಆ ರಿಪೋರ್ಟ್ ಅಂತೆ ಈಗಾಗಲೇ ನಾವು ಹೊಸ ಶಿಕ್ಷಣ ನೀತಿಯಂತೆ ಹೋದ ವರ್ಷವೇ ಈಗ ಪ್ರಾರಂಭ ಆಗಿದೆ. ಅದರಲ್ಲಿ ಯಾವುದೂ ಗೊಂದಲ ಇಲ್ಲ. ವಿಸ್ತೃತವಾದಂಥ ಶಾಲಾ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣದ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇನ್ನು ಹೊಸದಾಗಿ ಅವರು ಇನ್ನೂ ಭಾಳಷ್ಟು ವಿಚಾರಗಳು ಅದರಲ್ಲಿ ಸೇರ್ಪಡೆ ಮಾಡಿ ಅವರ ಒಂದು ಸಲಹೆಗಳನ್ನು ಕೊಡುವಂಥದ್ದಿದೆ. ಅದ್ರ ಬಗ್ಗೆ ಈ ಚರ್ಚೆ ಇದೆ ವಿನ ಯಾವುದೇ ರೀತಿ ಅನುಷ್ಠಾನದ ವಿಚಾರದಲ್ಲಿ ಈಗಾಗಲೇ ಕಳೆದ ವರ್ಷವೇ ಅನುಷ್ಠಾನ ಆಗಿರೋದ್ರಿಂದ ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಶಾಲಾ ಶಿಕ್ಷಣ ಹಂತದಲ್ಲಿ ಇನ್ನೂ ಕೂಡ ಶಾಲಾ ಶಿಕ್ಷಣ ಹಂತದಲ್ಲಿ ಈಗ ಅವರ ಏನಿವತ್ತು ರಾಜ್ಯ ಶಿಕ್ಷಣ ಆಯೋಗ ಏನು ಇವತ್ತು ನಾವು ಸ್ಥಾಪನೆ ಮಾಡಿದ್ವಿ ಅವರು ಏನು ಅವರ ಸಲಹೆಗಳು ಅವ್ರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮುಂದೆ ಅದನ್ನು ಯಾವ ರೀತಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಯೂನಿವರ್ಸಿಟಿಯಲ್ಲಿ ಸಿಬ್ಬಂದಿಗಳದ್ದು ಪ್ರಾಧ್ಯಾಪಕರದ್ದು ಸರ್ ಈಗ ಕೆಟಗರಿ ಸಮಿತಿ ಅದಕ್ಕೋಸ್ಕರ ಡಿಲೇ ಆಗ್ತಾ ಇತ್ತು. ಇಲ್ಲ ನೋಡಿ, ಈಗ ನಾನು ಹೇಳಿದ್ದು ಈಗ ನಮ್ಮ ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಕಾಲೇಜ್ ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗೆ 2,000 ಉದ್ಯೋಗ ಭರ್ತಿ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯದಲ್ಲಿ ಘೋಷಣೆ ಮಾಡಿದ್ದಾರೆ. ಈಗ ಇದು ಒಳ ಮೀಸಲಾತಿಯ ವಿಚಾರದಿಂದ ಯಾವುದೇ ಪ್ರಕ್ರಿಯೆಗಳು ಪ್ರಾರಂಭ ಆಗಿರಲಿಲ್ಲ. ಈಗ ಅದನ್ನು ನಾವು ಈಗ ವರದಿ ಆದಮೇಲೆ ಏನು ಇವತ್ತು ಒಂದು ಅಂಕಿ ಸಂಖ್ಯೆ ತೀರ್ಮಾನ ಆಗುತ್ತೆ, ಆದೇಶ ಆಗುತ್ತೆ, ಸರ್ಕಾರದ ಆದೇಶ, ಅದರಂತೆ ಮುಂದೆ ನಾವು ಕ್ರಮ ತೆಗೆದುಕೊಳ್ತೀವಿ. ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಉಪಸಮಿತಿ ಜೊತೆ ಇವತ್ತು ಉಪಸಮಿತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಏನಿದೆ ಈಗ ಭಾಳಷ್ಟು ಆಳವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದರ ಅವಶ್ಯಕತೆ ಎಷ್ಟು ಇವತ್ತು ಸ್ಯಾಂಕ್ಷನ್ ಪೋಸ್ಟ್ ಹಣಕಾಸು ಇಲಾಖೆಯ ಅನುಮತಿಯನ್ನು ಪಡ್ಕೊಂಡು ಏನೇನು ಸ್ಯಾಂಕ್ಷನ್ ಪೋಸ್ಟ್ ತಗೊಂಡು ವಿಶ್ವವಿದ್ಯಾಲಯಗಳಿಗೆ ತೊಗೊಂಡಿದ್ದಾರೆ, ಇಲ್ಲ ಅನುಮತಿ ಇಲ್ಲದಿರೋ ಅವರೇನು ತೆಗೆದುಕೊಂಡಿದ್ದಾರೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದೀವಿ. ನಾವು ಅದಕ್ಕೆ ಎಷ್ಟು ಉದ್ಯೋಗಗಳನ್ನು ಭರ್ತಿ ಮಾಡಬೇಕು ವಿಶ್ವವಿದ್ಯಾಲಯಗಳು ಅಂತಕ್ಕಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿದ್ದೀವಿ. ಅವರು ಕೂಡ ಅದಕ್ಕೆ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸುವಂಥ ಒಂದು ಕೆಲಸ ಮಾಡಿದ್ದಾರೆ. ಅದರಿಂದ ಈಗ ಅದು ನಾವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೊತೆ ಸಮಾಜ ಕಲ್ಯಾಣ ಇಲಾಖೆ ಜೊತೆ ಅದನ್ನು ಅವರ ಯಾವುದೇ ನಾವು ಸಂದರ್ಭದಲ್ಲಿ ನೇಮಕಾತಿ ಸಂದರ್ಭದಲ್ಲಿ
ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ ಇವರೆಲ್ಲರ ಒಂದು ಅನುಮತಿ ಮತ್ತು ಅವರ ಒಂದು ಏನು ಸಲಹೆ ಸೂಚನೆಗಳ ಆಧಾರವಾಗಿ ನಾವು ಅದನ್ನು ಯಾವುದೇ ನೇಮಕಾತಿ ಪ್ರಕ್ರಿಯೆ ಮಾಡೋದು. ನಾವೇ ಏಕಾಏಕಿ ನಾವು ಮಾಡಲಿಕ್ಕೆ ಬರೋದಿಲ್ಲ. ಸಂಬಂಧಪಟ್ಟ ಇಲಾಖೆ ಬ್ಯಾಕ್ಲಾಗ್ ವಿಚಾರ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ನಾವು ಅದನ್ನು ಆ ಸಂಬಂಧಪಟ್ಟ ಇಲಾಖೆಯವರ ಗಮನಕ್ಕೆ ತಂದು ಅವರ ಅನುಮತಿ ಮೇರೆಗೆ ನಾವು ಯಾವುದೇ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡೋದು.